KSTL is a top FMCG company ಈ ವರ್ಷ. KSTL ಗ್ರೋತ್ 15%, ಗೋದ್ರೇಜ್ 11%, ಮ್ಯಾರಿಕೋ 10%, ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ 9%, ITC 8%, ವಿಪ್ರೋ 7%. KSTL ಗ್ರೋತ್ 15%. ಇದು ನಮ್ಮ ಕಾನೂನು. ಈಗ ಪ್ರಶ್ನೆ ಬಂದಿದ್ದು ಬಹಳಷ್ಟು ಜನ ಈ ತಮ್ಮಣ್ಣ ಬಾಟಿ ಅವರಿಗೆ ಯಾಕೆ ನೀವು ಕೊಟ್ಟಿದ್ದೀರಿ ಅಂತ. ತಮ್ಮಣ್ಣ ಬಾಟಿ ಅವರು ಕೊಡುವಾಗ ಇದೊಂದು ಕಮಿಟಿಯನ್ನು ಮಾಡಿ ರಶ್ಮಿಕಾ ಮಂದಿನ ಅಂತ ಮಾತಾಡಿ ಅವರು ಈಗಾಗಲೇ ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ. ಅದಕ್ಕೆ ರಶ್ಮಿಕಾ ಮಂದಿನ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರು. ಶ್ರೀಲಿಲ್ಲ ಅನ್ನೋರು ನ್ಯೂಡ್ ಅಂತ ಹೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಈಗಾಗಲೇ ಸೈನ್ ಮಾಡಿದ್ರು. ಅವರು ಸಿಗಲ್ಲ ಅಂತ ಹೇಳಿದ್ದಾರೆ. ಪೂಜಾ ಹೆಗಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು. KR ಅದ್ವಾನಿ ಅವರು ಪಾಂಡ್ಸ್ ಮತ್ತು ನಾವು ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ರು. ಹೀಗಾಗಿ ಇವತ್ತು ನಾವು ಪ್ಯಾನ್ ಇಂಡಿಯಾ, ಯಾಕಂದ್ರೆ ನಮಗೆ ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು 18% ಕರ್ನಾಟಕದಲ್ಲಿ ಮಾರಾಟ ಆಗ್ತದೆ. ಇನ್ನು ಉಳಿದಂತ 82% ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ. ನಾವು ಪ್ಯಾನ್ ಇಂಡಿಯಾ ಅಪೀಲ್ ಮಾಡಬೇಕು. ಇದರರ್ಥ ಕನ್ನಡಿಗರು ನಾವು ಕನ್ಸಲ್ಟ್ ಮಾಡಿ ಅಂತ ನೋಡಿದೀವಿ. ಅಂಬಾಸಿಡರ್ ಪ್ಯಾನ್ ಇಂಡಿಯಾ ಅಪೀಲ್ ಇದ್ದಂತ 5-6 ಹೆಸರುಗಳನ್ನ ನೋಡಿದೀವಿ. ಅವರು ಫ್ರೀ ಇರುವಂತಹದ್ದು ಮತ್ತು 2 ವರ್ಷ ಅವ್ರ ನಮ್ಗಡೆ ಲಾಕ್ ಮಾಡಬೇಕಾಗ್ತದೆ. 2 ವರ್ಷ ನಮ್ ಕೂಡ ಅವರು ಬೇರೆ ಎಲ್ಲಿನೂ ಕೂಡ ಎಂಡೋರ್ಸ್ ಮಾಡಬಾರ್ದು. ಇದೆಲ್ಲ ಕಂಡೀಷನ್ಸ್ ಅನ್ನು ಒಪ್ಪಿಕೊಂಡು ಇವತ್ತು ಮಾಡಿರುವಂತ ತಮ್ಮಣ್ಣ ಬಾಟಿ ಅವರು 28 ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದಾರೆ. 2.8 crores 2.8 ಕೋಟಿ ಫಾಲೋವರ್ಸ್ ಹೊಂದಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ನಮ್ಮ ಬಜೆಟ್ಗೆ ನಲುಕುವುದಲ್ಲ, ಅವರು ಬಹಳ ಅವ್ರದೇ ಒಂದು ಪ್ರಾಡಕ್ಟ್ ಎಲ್ಲವನ್ನ ವಿಚಾರ ಮಾಡಿನೇ ಇವತ್ತು ನಾವು ನಿರ್ಣಯ ತೆಗೆದುಕೊಂಡಿದ್ದೀವಿ. ಇದರಲ್ಲಿ ಯಾರು ಕನ್ನಡದ ಅಸ್ಮಿತೆಗೆ ಧಕ್ಕೆ ತರಬೇಕು, ಕನ್ನಡದ ರೂಢಿಗೆ ತರಬೇಕು ಅಂತಿಲ್ಲ. ಇವತ್ತು ಅಧೋಗತಿಗೆ ಹೋಗಿದಂತಹ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ KSTL ನಾವು ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ನಿಲ್ಲಿಸ್ತಾ ಬರ್ತಿದ್ವಿ. ಇನ್ನೊಂದು ಯೂನಿಟ್ ಕೂಡ ನಾವು ಮಾಡ್ತಾ ಇದ್ದೀವಿ ವಿಜಯಪುರದಲ್ಲಿ. ಆ ಕಡೆ ಟ್ರಾನ್ಸ್ಪೋರ್ಟೇಷನ್ ಅನ್ಕೊಂಡ್ರೆ ವಿಜಯಪುರದಲ್ಲಿ ಮಾಡಿ ಇನ್ನೂ ಇದನ್ನ ಬಹಳ ದೊಡ್ಡ ಎತ್ತರಕ್ಕೆ ಹೋಗಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾಳೆ ಒಂದು ಪರಿಸ್ಥಿತಿ ಬರ್ತದೆ. ಅವಾಗ ಮತ್ತೆ ನೀವು ಬರ್ತೀರಿ, ಏನ್ರಿ ನೀವು ಹಾಲಿವುಡ್ ಆಕ್ಟ್ರೆಸ್ ನ ನೀವು ಬ್ರಾಂಡ್ ಅಂಬಾಸಿಡರ್ ಮಾಡಿ. ಯಾಕಂದ್ರೆ ನೀವು ಯುರೋಪ್ ನಲ್ಲಿ ಅಮೆರಿಕಾದಲ್ಲಿ ಬಂದಾಗ ಮುಂದೆ ಒಂದು ಸಂದರ್ಭ ಬರ್ತದೆ, ಒಬ್ಬ ಹಾಲಿವುಡ್ ಆಕ್ಟ್ರೆಸ್ ಕೂಡ ನೀವು ಇದು ಮಾಡ್ಬೇಕಾಗ್ತದೆ. ಅವಾಗ ಆ ಪರಿಸ್ಥಿತಿ ಬರಲಿ ಅಂತ ನಾನು ಆಶಿಸ್ತೀನಿ.